ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್18ಗೆ ಸ್ವಾಗತ. ನ್ಯೂಸ್18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಭಾಗದಲ್ಲಿ ರೈಲ್ವೆ ಮಾರ್ಗವೇ ಅಪರೂಪವಾಗಿದೆ. ಆದರೆ ಕಳೆದ ವರ್ಷ ಒಂದು ರೈಲ್ವೆ ಮಾರ್ಗವಾಯಿತು ಮತ್ತು ಒಂದು ರೈಲನ್ನು ಓಡ್ತಾ ಇದೆ. ಇದರಿಂದ ಈ ಭಾಗದ ಜನ ಬಹಳ ಖುಷಿಯನ್ನು ಕೊಂಡಿದ್ದಾರೆ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತೇಳಿದರೆ ಗದಗವಾಡಿ ರೈಲು ಮಾರ್ಗ ಇದು ಸ್ವತಂತ್ರ ಪೂರ್ವದಲ್ಲೇ ಒಂದು ಸರ್ವೆ ಆಗಿರುವಂಥ ರೈಲು ಮಾರ್ಗ. ಗದಗವಾಡಿ ರೈಲು ಮಾರ್ಗಕ್ಕೆ ಈ ಹಿಂದೆ ದೇವೇಗೌಡರಿದ್ದಾಗಲೂ ಇದಕ್ಕೆ ಅನ್ನೋದ ಏನು ಸಮೀಕ್ಷೆಗೆ ಚಾಲನೆ ಆಯಿತು ಮತ್ತು ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಸಚಿವರಾದಾಗ ಇದಕ್ಕೆ ಸಮೀಕ್ಷೆ ರೈಲು ಮಾರ್ಗಕ್ಕೆ ಸಮೀಕ್ಷೆಯಾಗಿ ವರದಿಯನ್ನು ತಯಾರಿಸಿತು. ಈಗ ಆ ರೈಲು ಮಾರ್ಗ ಈಗ ಅನುಷ್ಠಾನಗೊಂಡಿದೆ. ಗದಗವಾಡಿ ರೈಲು ಮಾರ್ಗವು ಈಗ ತಳಕಲ್ಲಿನಿಂದ ಕುಷ್ಟಗಿವರೆಗೂ ರೈಲು ಮಾರ್ಗ ಪೂರ್ಣಗೊಂಡಿದ್ದು ಈಗ ಕುಷ್ಟಗಿಗೆ ಒಂದು ರೈಲನ್ನು ಆರಂಭವಾಗಿದೆ. ಕುಷ್ಟಗಿಯಿಂದ ಮುಂಜಾನೆ ಬಿಟ್ಟು 10 ಗಂಟೆಗೆ ಹುಬ್ಬಳ್ಳಿ ಸೇರುವ ಒಂದು ರೈಲು ಮತ್ತು ಅದೇ ರೈಲು ಸಂಜೆ ಹುಬ್ಬಳ್ಳಿಯಿಂದ ಕುಷ್ಟಗಿ ಬರ್ತಾ ಇದೆ. ಒಂದು ಕುಷ್ಟಗಿ ಯಲಬುರ್ಗಾ ಮಧ್ಯೆ ಹೋಗುವಂಥ ಈ ರೈಲು ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಇದನ್ನು ಹರ್ಷದಿಂದಲೇ ಅವತ್ತು ಸ್ವಾಗತ ಮಾಡಿದರು. ಕಳೆದ ವರ್ಷ 2025 ಮೇ 15ರಂದು ಈ ರೈಲು ಮಾರ್ಗಕ್ಕೆ ಉದ್ಘಾಟನೆ ಇತ್ತು. ಆ ಸಂದರ್ಭದಲ್ಲಿ ಸಹ ಜನ ಅಲ್ಲಿ ಹೇಳೋದು, ಇಲ್ಲಿದ್ದ ಕೇವಲ ಒಂದು ರೈಲ್ ಅಲ್ಲ, ಇಲ್ಲಿದ್ದ ಕೊಪ್ಪಳ ಮಾರ್ಗವಾಗಲಿ ಅಥವಾ ಗದಗ ಮಾರ್ಗವಾಗಲಿ ಬೆಂಗಳೂರಿಗೆ ಒಂದು ಲಿಂಕ್ ರೈಲ್ ಮಾಡಿ ಅಥವಾ ಒಂದು ಹೊಸ ರೈಲನ್ನು ಆರಂಭಿಸಿರಿ ಅನ್ನೋಂಥ ಒತ್ತಾಯ ಮಾಡಿದರು. ಅದಕ್ಕೆ ಇಲ್ಲಿವರೆಗೂ ಸಹ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಕಳೆದ 1 ವರ್ಷದಿಂದ ಕುಷ್ಟಗಿ ರೈಲು ಹೋರಾಟ ಸಮಿತಿಯವರು ರಾಜ್ಯದವರೇ ಆಗಿರುವಂಥ ರೈಲ್ವೆ ರಾಜ್ಯ ಸಚಿವರಾಗಿದ್ದ ವಿ ಸೋಮಣ್ಣ ಮತ್ತು ನೈಋತ್ಯ ರೈಲ್ವೆಯ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳನ್ನು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳನ್ನು ನಿರಂತರವಾಗಿ ಸಂಪರ್ಕಿಸಿದ್ರು. ಅದು ಅಷ್ಟು ಆಶಾದಾಯಕ ಬೆಳವಣಿಗೆ ಆಗಿಲ್ಲ ಅನ್ನುವಂಥ ಇದೆ. ಯಾಕೆಂದರೆ ಇದು ಕುಷ್ಟಗಿಯಿಂದ ಇಳಕಲ್ಲು ತಾಲೂಕಿನಿಂದಲೂ ಮತ್ತು ಗಜೇಂದ್ರಗಡ ತಾಲೂಕಿನಿಂದ ಯಲಬುರ್ಗಿಗೆ ಬಂದು ಒಂದು ಪ್ರಯಾಣಕ್ಕೆ ಒಂದು ಕಡೆಯಾಗಿದ್ದರೆ ಮತ್ತು ಇಲ್ಲಿ ಸಾಕಷ್ಟು ಜನ ಇಲ್ಲಿದ್ದ ಬೆಂಗಳೂರಿಗೆ ದುಬಾರಿಯಾಗಿರುವಂಥ ಬಸ್ಸಿನಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಬಸ್ಸುಗಳ ವಾಹನಗಳಲ್ಲೂ ಸಹ ದರ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ರೈಲು ಅತ್ಯಂತ ಕಡಿಮೆ ದರದಲ್ಲಿ ಹೋಗ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಬೇಗನೆ ಇಲ್ಲಿ ರೈಲು ಮಾರ್ಗವನ್ನು ಒಂದು ರೈಲನ್ನು ಆರಂಭಿಸಿ ಕುಷ್ಟಗಿಯಿಂದ ಒಂದು ಬೆಂಗಳೂರಿಗೆ ರೈಲು ಆರಂಭಿಸಿ ಅನ್ನುವಂಥ ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ಕುಷ್ಟಗಿ ಒಂದರಲ್ಲಿ ಒಂದು ಸಮೀಕ್ಷೆ ಪ್ರಕಾರ ನಿತ್ಯ 600ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ಹೋಗ್ತಾರೆ. ಅದರ ಜೊತೆಗೆ ಇಲ್ಲಿ ಇಳಕಲ್ಲು ಮತ್ತು ಗಜೇಂದ್ರಗಡ ಸೇರಿಕೊಂಡು ಅತ್ಯಂತ ಹೆಚ್ಚು ಜನ ಇದು ಅನುಕೂಲವಾಗುತ್ತೆ. ಆ ಕಾರಣಕ್ಕಾಗಿ ನೀವು ಬೇಗನೆ ಆರಂಭಿಸ್ರಿ ಅನ್ನುವಂಥ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ಎಲ್ಲಿ ಸ್ಥಳೀಯ ಶಾಸಕರು ಸಹ ಒಂದಿಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯದೇವರಾಗಿರುವಂಥ ಸೋಮಣ್ಣವರು ಬೇಗನೆ ಇದನ್ನು ಮನಸ್ಸು ಮಾಡಿ ಈ ಭಾಗಕ್ಕೆ ಒಂದು ರೈಲನ್ನು ಓಡಿಸುವಂಥ ಕುಷ್ಟಗಿಯಿಂದ ಬೆಂಗಳೂರಿಗೆ ಓಡಿಸುವಂಥ ಪ್ರಯತ್ನ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕುಷ್ಟಗಿ ಹುಬ್ಬಳ್ಳಿ ರೈಲು ಬಿಟ್ಟು 1 ವರ್ಷ ಆಯಿತು. ನಮ್ಮ ಮುಖ್ಯವಾದ ಬೇಡಿಕೆ ಕುಷ್ಟಗಿಯಿಂದ ಬೆಂಗಳೂರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಟ್ರೈನ್ ಬಿಡ್ರಿ ಅಂಥೇಳಿ. ಗದಗಿನ ಮೇಲೆ ಬಿಟ್ಟರು ಸಹಿ, ಹೊಸಪೇಟೆ ಮೇಲೆ ಬಿಟ್ಟರು ಸಹಿ, ಒಟ್ಟಾರೆಯಾಗಿ ನಮಗೆ ಕುಷ್ಟಗಿಯಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಆಗಬೇಕು ಅಂಥೇಳಿ ಈ ಭಾಗದ ಬಹಳ ಜನರ ಅಪೇಕ್ಷೆ, ಆಗ್ರಹ. ಯಾಕಂದರೆ ಸುಮಾರು ಒಂದು 600 ಜನ ಪ್ರಯಾಣಿಕರು ದಿನಾಲೂ ಈ ಕುಷ್ಟಗಿ ಭಾಗದಿಂದ ಗಜೇಂದ್ರಗಡ, ಇಳಕಲ್ಲು, ತಾವರಗೆರೆ, ಕುಷ್ಟಗಿ, ಯಲಬುರ್ಗಾ, ಕುಕನೂರು ಈ ಭಾಗಗಳಿಂದಲ್ಲದೆ ಕೇವಲ ಕುಷ್ಟಗಿಯಿಂದನೇ 600 ಜನ ಪ್ಯಾಸೆಂಜರ್ಸ್ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಇಂಥ ಒಂದು ರೈಲ್ವೆಗೆ ಒಂದು ಪ್ರಯಾಣಿಕರ ಒಂದು ಒತ್ತಡ ಇದ್ದರೂ ಕೂಡ, ಒಂದು ಸಂಖ್ಯೆ ಇದ್ದರೂ ಕೂಡ ನಮ್ಮ ರೈಲ್ವೆ ಅಧಿಕಾರಿಗಳು ಕಣ್ಣು ತೆರಿತಾ ಇಲ್ಲ. ಅದಕ್ಕಾಗಿ ನಾವು ಮಾನ್ಯ ಕೊಪ್ಪಳ ಸಂಸದರಂಥ ರಾಜಶೇಖರ್ ಹಿಟ್ನಾಳ್ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ಹಾವೇರಿ ಲೋಕಸಭಾ ಸಂಸದರಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ನಮ್ಮ ಶಾಸಕರು ದೊಡ್ಡನಗೌಡರನ್ನ ಸಂಪರ್ಕ ಮಾಡಿದ್ದೇವೆ. ಯಲಬುರ್ಗಾ ಶಾಸಕ ರಾಯರೆಡ್ಡಿ ಅವ್ರನ್ನ ಸಂಪರ್ಕ ಮಾಡಿದ್ದೇವೆ. ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲರೂ ಕೂಡ ಝೋನಲ್ ಮ್ಯಾನೇಜರ್ಗಾಯಿತು, ಡಿವಿಷನಲ್ ಮ್ಯಾನೇಜರ್ಗಾಯಿತು, ರೈಲ್ವೆ ಝೋನಲ್ ಮ್ಯಾನೇಜರ್, ಡಿವಿಷನಲ್ ಮ್ಯಾನೇಜರ್ ಪತ್ರ ಬರೆದಿದ್ದಾರೆ. ನಾವು ಕೂಡ ಅವರ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಖುದ್ದಾಗಿ ಡಿವಿಷನಲ್ ಮ್ಯಾನೇಜರ್ ಮೀನಾ ಭೇಲಾ ಇವ್ರನ್ನ ಸತ್ಯಗ ಭೇಟಿಯಾದ್ವಿ. ಆದರೆ ಅವರು ಈ ಕಡೆ ಯಾಕೋ ನಮ್ಮ ಮನಸ್ಸು ಮಾಡ್ತಾಯಿಲ್ಲ. ಕುಷ್ಟಗಿ ಹುಬ್ಬಳ್ಳಿ ಟ್ರೈನು ಭಾಳ ಅವಶ್ಯಕತೆ ಇದೆ. ಜೊತೆಗೆ ರೈಲ್ವೆ ಸಚಿವ ಸೋಮಣ್ಣ ಅವರಿಗಂತೂ ನಾವು ಸುಮಾರು 10 ಬಾರಿ ಮನವಿ ಕೊಟ್ಟಿರ್ಬೋದು. ಅವರಂತೂ ಸ್ವಲ್ಪ ಸ್ಪಂದನೆ ಮಾಡಲಿಲ್ಲ. ಅದಕ್ಕಾಗಿ ನಮಗೆ ಭಾಳ ನಿರಾಶೆ ಆಗಿದೆ. ದಯವಿಟ್ಟು ನಾವು ಆಗ್ರಹ ಮಾಡೋದಿಷ್ಟೇ,
ಒಂದು ಅರ್ಜೆಂಟಾಗಿ ಕುಷ್ಟಗಿಯಿಂದ ಬೆಂಗಳೂರಿಗೆ ಒಂದು ರೈಲು ಕೊಡ್ರಿ ಅಂಥೇಳಿ ನಾವು ರೈಲ್ವೆ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾವು ಈ ಮೂಲಕ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇವೆ. ಕುಷ್ಟಗಿಯಿಂದ ಬೆಂಗಳೂರು ಭಾಳ ಅವಶ್ಯಕತೆ ಇದೆ ಟ್ರೈನಿಂದ. ನಾವು ಲಿಂಕ್ ಮಾಡಿ ಅದನ್ನು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇಲ್ಲಿಂದ ಕೊಪ್ಪಳದಿಂದ ಲಿಂಕ್ ತೊಗೊಳ್ರಿ ಅಂತಕ್ಕಂಥದ್ದು. ಏನು ಬಾಣಾಪುರದಿಂದ ಲಿಂಕ್ ತೊಗೊಳ್ರಿ ಅಂತ ತಳಕಲ್ಲ ಅದು ತಳಕಲ್ಲಿಂದ ಲಿಂಕ್ ತೊಗೊಂಡು ಇದು ಮಾಡಿ ಅಂತಕ್ಕಂಥ ಮನವಿ ಕೊಟ್ಟಿವಿ. ಅಂತ ನಿಯೋಗನೂ ಹೋಗಿದ್ದೀವಿ, ನಾನು ಹೋಗಿದ್ದೀನಿ, ನನ್ನ ಜೊತೆ ಎಲ್ಲರೂ ಬಂದಿದ್ದಾರೆ. ಆದ್ರೆ ಬಿಡ್ತೀವಿ, ಆದಷ್ಟು ಶೀಘ್ರದಲ್ಲಿ ಬಿಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ ಮತ್ತು ಇವ್ರಿಗೂ ಕೊಟ್ಟಿವಿ. ನಾವು ಯಾರಿಗೆ ಮೊನ್ನೆ ಜೋಶಿಯರಿಗೂ ಕೂಡ ಕೊಟ್ಟಿದ್ವಿ, ಪ್ರಹ್ಲಾದ್ ಜೋಶಿಯರಿಗೆ. ಮತ್ತು ನಾಳೆ ನಾಡ್ದು ಹೋಗ್ತೀನಿ ಅವ್ರನ್ನ ಭೇಟಿ ಮಾಡೋಕ್ಕೆ, ಬೇರೆ ಕೆಲಸಕ್ಕೆ ಹೊಂಟೀವಿ. ಓದಕ್ಕೆ ಖಂಡಿತವಾಗಿ ಅವತ್ತು ಭಾಳ ಅವಶ್ಯ ಐತಿ. ಯಾಕಂದ್ರೆ ಇಲ್ಕಲ್ಲು ನಮಗೆ ಈ ಕಡೆ ಗಜನಗಢದಿಂದ ಬರ್ತಾರೆ, ಲಿಂಗಸೂರು ಬರ್ತಾರೆ. ಲಿಂಗಸೂರು ನಮಗೂ ಬರ್ಬೋದು, ಅವ್ರು ಸಿಂಧೂರಿನ ಅಷ್ಟೇ ಆಗುತ್ತೆ. ಬಟ್ಟು ನಮ್ಗೆ ಮೇನು ಹುನಗುಂದ ಮಠ ಟಚ್ ಆಗುತ್ತೆ. ಹುನಗುಂದ, ಇಲ್ಕಲ್, ಗಜನಗಢ, ಕುಷ್ಟಗಿ ಸುತ್ತಮುತ್ತಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಅದು ಭಾಳ ಅವಶ್ಯಕತೆ ಐತೆ. ಅದು ನಮ್ಮ ಭಾಳ ಪ್ರಮುಖವಾದ ಬೇಡಿಕೆ ಐತೆ. ಇನ್ನೂ ಯಾಕೋ ಈಡೇರ್ತಾ ಇಲ್ಲ, ಶೀಘ್ರದ ಈಡೇರ್ಬೋದು ಅನ್ನೋ ಆಸೆ ಇದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.